ಕಾಂತಾರ ಸಿನಿಮಾವನ್ನ ಇಡೀ ಜಗತ್ತೇ ಮೆಚ್ಚಿಕೊಂಡಿದೆ. ಕಾಂತಾರ ಸಿನಿಮಾ ಈಗಾಗಲೇ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತುಳುನಾಡಿನಲ್ಲಿಯೇ ಕಾಂತಾರ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಎದ್ದಿರುವಂಥದ್ದು. ದೈವಾರಾಧಕರು ಕಾಂತಾರ ಸಿನಿಮಾ ವಿರುದ್ಧ ಕೆಂಡ ಕಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ದೈವಾರಾಧನೆಯ ಪಾವಿತ್ರ್ಯತೆಗೆ ಧಕ್ಕೆ ತಂದಂತಹ ಆರೋಪ ಚಿತ್ರತಂಡದ ಮೇಲೆ. ಕಾಂತಾರ ಸಿನಿಮಾ ತಂಡಕ್ಕೆ ದೈವ ಎಚ್ಚರಿಕೆಯನ್ನು ಕೊಡ್ತಾ ಅನ್ನುವಂತಹ ಪ್ರಶ್ನೆ. ದೈವದ ಹೆಸರಿನಲ್ಲಿ ಸಿನಿಮಾ ಮಾಡಿ ಹಣ ಸಂಪಾದನೆ, ಹಣ ಮಾಡಿದವರಿಗೆ ಆಸ್ಪತ್ರೆಯಲ್ಲಿ ದುಡ್ಡು ಖರ್ಚು ಮಾಡಿಸ್ತೇನೆ, ಬೀದಿಯಲ್ಲಿ ದೈವ ವೇಷ ಹಾಕಿದವರಿಗೆ ಹುಚ್ಚು ಹಿಡಿಸ್ತೇನೆ, ದೈವವನ್ನು ವಿಡಂಬನೆ ಮಾಡಿದವರಿಗೆ ಬುದ್ಧಿ ಕಲಿಸೋದಾಗಿ ದೈವ ಅಭಯವನ್ನು ಕೊಟ್ಟಿದೆ. ದೈವ ನುಡಿದಿದೆ. ಇದೇ ನುಡಿ, ಇದೇ ಅಭಯ ಈಗ ಕಾಂತಾರ ಚಿತ್ರತಂಡದ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಸಕ್ಸಸ್ನ ಖುಷಿಯಲ್ಲಿರುವಂತಹ ಚಿತ್ರತಂಡಕ್ಕೆ ಹೊಸ ತಲೆನೋವನ್ನು ತಂದಿಟ್ಟಿದೆ. ಸಿನಿಮಾಕ್ಕೋಸ್ಕರ ಸಾಕಷ್ಟು ಡೆಡಿಕೇಶನ್ ಅನ್ನ ರಿಷಬ್ ಶೆಟ್ಟಿ ಹಾಕಿದ್ರು, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಎಲ್ಲಿಯೂ ಲೋಪವಾಗದಂತೆ, ಎಲ್ಲಿಯೂ ಯಾರ ಭಾವನೆಗೆ ಧಕ್ಕೆ ಆಗದೇ ಇರುವ ರೀತಿಯಲ್ಲಿ ಸಿನಿಮಾ ಮಾಡಿದ್ದೇನೆ ಅಂಥೇಳಿ ಸಿನಿಮಾ ತೆರೆ ಕಾಣುವ ಮೊದಲಿಗೆ ರಿಷಬ್ ಶೆಟ್ಟಿಯವರೇ ಮಾತನಾಡಿದ್ರು. ಈಗ ಅದೇ ಕಾಂತಾರ ಸಿನಿಮಾ ಚಾಪ್ಟರ್ 1 ಬಗ್ಗೆ ತುಳುನಾಡಿನ ಕೆಲವರು, ಅದರಲ್ಲೂ ಮುಖ್ಯವಾಗಿ ದೈವಾರಾಧಕರು ಸಾಲು ಸಾಲು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಅವರ ಲಾಭಕ್ಕಾಗಿ ದೈವಾರಾಧನೆಯ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಕೆಲಸ ಚಿತ್ರತಂಡದಿಂದಾಗಿದೆ ಅಂತ ಹೇಳಿ ವಾದಿಸ್ತಾ ಇದ್ದಾರೆ. ಅದರ ಜೊತೆಗೆ ದೈವದ ಮೊರೆ ಹೋಗಿದ್ದಾರೆ. ಈ ರೀತಿ ಬೆಳವಣಿಗೆಗಳನ್ನೆಲ್ಲವನ್ನು ಕೂಡ ನೀವೇ ನೋಡ್ಕೊಬೇಕು ಅಂತ ಹೇಳಿ ದೈವದ ಮೊರೆ ಹೋಗಿರುವಂಥದ್ದು. ದೈವ ಕೂಡ ಅಭಯವನ್ನು ಕೊಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ಸಕ್ಸಸ್ನ ಖುಷಿಯಲ್ಲಿರುವಂತಹ ಚಿತ್ರತಂಡಕ್ಕೆ ಒಂದಿಷ್ಟು ಟೆನ್ಷನ್ ಅನ್ನು ಕೂಡ ಜಾಸ್ತಿ ಮಾಡಿದೆ. ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇದಕ್ಕೆ ಕೆಲ ದೈವಾರಾಧಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ, ಅವರ ವಿರೋಧ ಯಾಕಾಗಿ ನೋಡ್ತಾ ಹೋಗೋಣ. ರಿಷಬ್ ಶೆಟ್ಟಿ ಸಿನಿಮಾದಲ್ಲಿ ತಾವೇ ಭೂತಕೋಲದ ವೇಷವನ್ನು ತೊಟ್ಟಿದ್ದಾರೆ, ಇದು ತಪ್ಪು. ದೈವ ಯಾರನ್ನೂ ಕೂಡ ಕೊಲ್ಲುವುದಿಲ್ಲ. ಚಿತ್ರದಲ್ಲಿ ಗುಳಿಗ ದೈವ ಕೊಲ್ಲುವ ಸೀನ್ ಇದೆ, ಇದು ಕೂಡ ತಪ್ಪು. ಹಾಗಾಗಿಯೇ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ, ಖಂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಗುಳಿಗ ದೈವದ ಪಾತ್ರಧಾರಿಯಂತೆ ತೋರುವ ರಿಷಬ್ ಗಡ್ಡ ಬಿಟ್ಟಿದ್ದಾರೆ. ಗುಳಿಗ ದೈವಕ್ಕೆ ಗಡ್ಡವಿರೋದಿಲ್ಲ, ಇದು ಕೂಡ ತಪ್ಪು ಕಲ್ಪನೆಯನ್ನು ಬಿಂಬಿಸುವಂತಹ ಕೆಲಸ ಆಗಿದೆ. ದೈವಾರಾಧನೆ ಅತ್ಯಂತ ಪವಿತ್ರವಾದಿದ್ದು, ದೈವ ಆವಾಹನೆಯ ವೇಳೆ ಗಗ್ಗರವನ್ನು ತೊಟ್ಟಿದ್ದಾರೆ, ಇದು ಕೂಡ ತಪ್ಪು. ಇಲ್ಲೂ ಕೂಡ ಚಿತ್ರತಂಡ ತಪ್ಪನ್ನು ಎಸಗಿದೆ. ಹಾಗಾಗಿಯೇ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದೇವೆ ಅಂಥೇಳಿ. ದೈವಾರಾಧನೆ ತುಳುನಾಡಿಗೆ ಮಾತ್ರ ಸೀಮಿತ, ದೈವಕ್ಕೆ ಯಾಕೆ ಪ್ರಚಾರ ಬೇಕು, ಇದರ ಮಹತ್ವ ಅರಿವಿಲ್ಲದ ಜನರ ಆರಾಧನೆ ಅಪಹಾಸ್ಯವಾಗ್ತಾ ಇದೆ ಅನ್ನೋದು ವಿರೋಧ ಮಾಡ್ತಾ ಇರುವಂತಹ ಒಂದು ವರ್ಗದವರ ವಾದ ಆಗಿದೆ. ಇನ್ನು ಒಂದಿಷ್ಟು ಜನರು ಕಾಂತಾರ ಚಿತ್ರತಂಡದ ಪರವಾಗಿದ್ದಾರೆ. ಅವರು ಯಾಕಾಗಿ ಕಾಂತಾರ ಚಿತ್ರತಂಡ ಪರವಾಗಿ ನಿಂತಿದ್ದೀವಿ ಅನ್ನೋದಕ್ಕೂ ಕೂಡ ಒಂದಿಷ್ಟು ಅಂಶಗಳನ್ನು ಕೋಟ್ ಮಾಡಿ ವಾದವನ್ನು ಮಾಡ್ತಾ ಇದ್ದಾರೆ. ಅದರ ಡೀಟೇಲ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿನಿಮಾದ ಮೂಲಕ ಕರಾವಳಿ ತುಳುನಾಡಿನ ದೈವಶಕ್ತಿಯ ಅನಾವರಣ, ಇದು ನಮ್ಮ ಸಂಸ್ಕೃತಿಯ ಅನಾವರಣ, ಹೆಮ್ಮೆ ಪಡಬೇಕಾದಂತಹ ವಿಚಾರ. ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸ ಯಾಕಾಗ್ತಿದೆ ಅಂಥೇಳಿ ಕಾಂತಾರ ಚಿತ್ರತಂಡದ ಪರ ನಿಂತಿರುವಂತಹ ಮತ್ತೊಂದು ವರ್ಗ ವಾದ ಮಾಡ್ತಾ ಇರುವಂಥದ್ದು. ದೈವ ದುಷ್ಟರನ್ನು ಶಿಕ್ಷಿಸುತ್ತೆ, ದುಷ್ಟರ ಶಿಕ್ಷೆಯ ಕಥಾಹಂದರವನ್ನು ಹೊಂದಿದೆ, ಸಮಾಜಕ್ಕೊಂದು ಮೆಸೇಜನ್ನು ಕೊಡ್ತಾ ಇದೆ, ದೈವದ ಪವರ್ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು, ಇದನ್ನು ವಿರೋಧಿಸುವಂತಹದ್ದು ತಪ್ಪು ಅನ್ನುವಂತಹದ್ದು ಅವರ ವಾದವಾಗಿರುವಂಥದ್ದು. ಗುಳಿಗ ದೈವ ಅನೇಕ ರೂಪದಲ್ಲಿ ಅನೇಕ ಹೆಸರಿನಲ್ಲಿರುತ್ತೆ. ಆ ಒಂದು ರೂಪವನ್ನು ಕಾಂತಾರದಲ್ಲಿ ತೋರಿಸುವಂತಹ ಕೆಲಸ ಆಗಿದೆ ತೆರೆ ಮೇಲೆ ಅನ್ನುವಂಥದ್ದು. ದೈವನರ್ತಕರು ದೈವಕೋಲಾದಲ್ಲಿ ಬಳಸಿದಂತಹ ಗಗ್ಗರವನ್ನು ಬಳಸಬಾರ್ದು, ಆದರೆ ಹೊಸದನ್ನು ಸಿನಿಮಾ ಉದ್ದೇಶಕ್ಕಾಗಿ ತೊಡಬಹುದು. ಇದರಲ್ಲಿ ಮನರಂಜನೆ ಇದೆ, ಮಾಹಿತಿ ಇದೆ, ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೆಲಸ ಇದೆ, ತಪ್ಪೇನಿದೆ ಅನ್ನುವಂತಹದ್ದು ಇವರ ವಾದ. ಇನ್ನು ಸಿನಿಮಾ ಮೂಲಕ ತುಳುನಾಡಿನ ಸಂಸ್ಕೃತಿ ಬಲಾಢ್ಯವಾಗಿದೆ, ಸಿನಿಮಾ ತಂಡ ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ, ದೈವದ ಶಕ್ತಿಯ ಬಗ್ಗೆ ಮಾತನಾಡುವಂತೆ ಕಾಂತಾರ ಚಿತ್ರತಂಡ ಮಾಡಿದೆ. ಇದನ್ನ ತುಳುನಾಡಿನವರು ದೈವಾರಾಧಕರು ಹೆಮ್ಮೆಯಿಂದ ಹೇಳ್ಕೊಬೇಕು ಅನ್ನುವಂಥದ್ದು ಇವರ ವಾದವಾಗಿರುವಂಥದ್ದು.